ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಜನಸಮಯ ಯೂಟ್ಯೂಬ್ ಚಾನಲ್. ಗೃಹಲಕ್ಷ್ಮಿ 12 ಮತ್ತು 13ನೇ ಕಂತಿನ ಬಗ್ಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಇದೆ. ಇವತ್ತಿಂದನೇ ಹಣ ನಿಮಗೆ ಬಿಡುಗಡೆ ಆಗ್ತಾ ಇದೆ. ಇದ್ರ ಬಗ್ಗೆ ಖಚಿತವಾದ ಮಾಹಿತಿನ ಮತ್ತು 100% ನಿಜವಾದ ಮಾಹಿತಿನ ತಿಳಿಸ್ಕೊಡ್ತೀನಿ. ಯಾವುದೇ ರೀತಿಯ ಫೇಕ್ ಇನ್ಫಾರ್ಮೇಷನ್ ಆಗಿರೋದಿಲ್ಲ. ಹಾಗಾಗಿ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಮತ್ತು ಎಲ್ಲೂ ಕೂಡ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ನಿನ್ನೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಬೆಳಗಾವಿ ಜಿಲ್ಲೆಯ ಮೂಡಲಗಿ ತಾಲೂಕಿನ ಕಲ್ಲಹಳ್ಳಿಯಲ್ಲಿ ಒಂದು ಮಾಹಿತಿಯನ್ನು ನೀಡಿದರು. ಗೃಹಲಕ್ಷ್ಮಿ ಹಣ 12 ಮತ್ತು 13ನೇ ಕಂತಿಂದ ಏನಿದೆ ಅದು ಅಕ್ಟೋಬರ್ 7 ಮತ್ತು ಅಕ್ಟೋಬರ್ 9ನೇ ತಾರೀಕು ಎಲ್ಲ ಮಹಿಳೆಯರ ಖಾತೆಗೆ ತಲುಪುತ್ತೆ. 1,22,00,000 ಮಹಿಳೆಯರಿಗೆ ಹಣ ತಲುಪುತ್ತೆ ಅಂತ ಹೇಳಿದರು. ಇದ್ರ ಬಗ್ಗೆ ನಾವು ಬೆಳಗ್ಗೆ ಕೂಡ ಮಾಹಿತಿನ ತಿಳಿಸಿದ್ದು. ಈಗ ಲೇಟೆಸ್ಟ್ ಇನ್ಫಾರ್ಮೇಷನ್ ಏನಪ್ಪ ಅಂದರೆ, ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಇವತ್ತು ಬೆಳಗಾವಿಲಿ ತಿಳಿಸಿದ್ದಾರೆ. ನ್ಯೂಸ್ ಚಾನಲ್ಸ್ಗಳು ಕೇಳಿರುವಂಥ ಪ್ರಶ್ನೆಗೆ, ಮೇಡಮ್ ಗೃಹಲಕ್ಷ್ಮಿ ಹಣ 2 ಕಂತಿಂದು ಬಿಡ್ತಿದ್ದೀರಂತೆ, ಜುಲೈ ಮತ್ತು ಆಗಸ್ಟ್ ತಿಂಗಳದ್ದು 12 ಮತ್ತು 13ನೇ ಕಂತಿನ ಹಣ ಒಟ್ಟಿಗೆ ಬರುತ್ತಾ ಅನ್ನೋ ಮಾಹಿತಿನ ಕೇಳಿದ್ರು. ಸೊ ಅದಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು, ನಾನು ಈಗಾಗಲೇ 2 ಕಂತಿನ ಹಣನ ಬಿಡುಗಡೆ ಮಾಡಿನೇ ಇಲ್ಲಿಗೆ ಬಂದಿರೋದು, ಈಗಾಗಲೇ ಹಣ ಬಿಡುಗಡೆ ಆಗಿದೆ ಅನ್ನೋ ಮಾಹಿತಿ ತಿಳಿಸಿದ್ದಾರೆ. ಆಗಿದ್ಮೇಲೆ ಅವರ ಹಣ ಇವತ್ತಿಂದನೇ ರಿಲೀಸ್ ಆಗಬಹುದಾ ಅಂತ ಕೂಡ ನೀವು ಕೇಳಬಹುದು. 2 ಕಂತಿನ ಹಣಕ್ಕೆ 5,000 ಕೋಟಿ ಆಗುತ್ತಂತೆ. ಒಂದು ಕಂತಿನ್ಗೆ ಅಂದರೆ ಒಂದು ತಿಂಗಳ ಹಣ ಬಿಡುಗಡೆಗೆ ಸರ್ಕಾರಕ್ಕೆ 2,500 ಕೋಟಿ ಹಣ ಬೇಕಾಗತ್ತಂದರೆ, ಅಂದರೆ ಅಪ್ಲಿಕೇಶನ್ ಹಾಕಿರೋ ಸಂಖ್ಯೆ ಬಂದು 1,22,00,000ಕ್ಕಿಂತ ಹೆಚ್ಚಿನ ಮಹಿಳೆಯರು ಅಪ್ಲಿಕೇಶನ್ನ ಹಾಕಿದ್ದಾರೆ. ಅದರಲ್ಲಿ ಒಂದು ತಿಂಗಳಿಗೆ ಹಣ ಬಿಡುಗಡೆ ಮಾಡಬೇಕು ಅಂದರೆ ಸರ್ಕಾರಕ್ಕೆ 2,500 ಕೋಟಿ ಹಣ ಬಿಡುಗಡೆ ಆಗಬೇಕಂತೆ. ಸದ್ಯಕ್ಕೆ 12 ಮತ್ತು 13ರಂದು 2 ಕೂಡ ನಾನು ಬಿಡುಗಡೆ ಮಾಡಿ ಇಲ್ಲಿಗೆ ಬಂದಿದ್ದೀನಿ ಅನ್ನೋ ಮಾಹಿತಿ ತಿಳಿಸಿದ್ದಾರೆ. ಅದರಲ್ಲಿ ಕೂಡ ಏನು ಹೇಳಿದ್ದಾರೆ ಅಂದರೆ, ಹಣ ಇವತ್ತೇ ಬಿಡುಗಡೆ ಆಗಿದೆ, ಬಟ್ ಮಹಿಳೆಯರ ಖಾತೆಗೆ ತಲುಪೋದು ಬಂದು ಅಕ್ಟೋಬರ್ 7 ಮತ್ತು 9ನೇ ತಾರೀಕು. ಅಕ್ಟೋಬರ್ 7ನೇ ತಾರೀಕು ಸೋಮವಾರ ಏನಿದೆ ಅವತ್ತು ಜುಲೈ ಕಂತಿನ ಹಣ ಎಲ್ಲ ಮಹಿಳೆಯರ ಖಾತೆಗೆ ಬರುತ್ತೆ. ಮತ್ತು 9ನೇ ತಾರೀಕು ಆಗಸ್ಟ್ ತಿಂಗಳ ಹಣ ಏನಿರುತ್ತೆ ಅದು ಎಲ್ಲ ಮಹಿಳೆಯರ ಖಾತೆಗೂ ತಲುಪುತ್ತೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮು ಈ ಬಾರಿ ತುಂಬ ಭರವಸೆಯಿಂದ ಹೇಳಿದ್ದಾರೆ, 2 ಕಂತಿನ ಹಣನ ನಾನು ಈಗಾಗಲೇ ಬಿಡುಗಡೆ ಮಾಡಿದ್ದೀನಿ ಅಂತ. ಹಾಗಾಗಿ 4,000 ಒಟ್ಟಿಗೆ ಬರೋದಂತೂ 100% ಕನ್ಫರ್ಮು, ಯಾವುದೇ ರೀತಿಯ ಡೌಟ್ಗಳು ಇರೋದಿಲ್ಲ. ಇಷ್ಟು ದಿನ ತಾಂತ್ರಿಕ ರೀಸನ್ಸ್ಗಳಿಂದ ಹಣ ಬಂದಿಲ್ಲ. ಈಗ ನಾನು ಹಣ ಬಿಡುಗಡೆ ಮಾಡಿಬಿಟ್ಟೆ ಬೆಳಗಾವಿಗೆ ಬಂದಿದ್ದೀನಿ. ಇಲ್ಲಿ ಗ್ರಾಮ ದೇವತೆಗೆ ಪೂಜೆ ಸಲ್ಲಿಸಿ ಎಲ್ಲ ಮಹಿಳೆಯರಿಗೂ ಎಲ್ರಿಗೂ ಸಹಾಯ ಆಗಲಿ, ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಬೇಡ್ಕೊಂಡಿದ್ದೀನಿ ಅಂತ ಹೇಳಿದ್ರು. ಹಾಗಾಗಿ ಇನ್ನೇನು ಇವತ್ತಿಂದ ಹಣ ಬಿಡುಗಡೆ ಆಗಿದೆ ಅಂದರೆ ಸೋಮವಾರ ಹಣ ಬರೋದಂತೂ ಕನ್ಫರ್ಮ್ ಇರುತ್ತೆ. ನಿಮಗೆ ಯಾರಿಗಾದರೂ ಇದ್ರ ಬಗ್ಗೆ ಏನು ಅನಿಸುತ್ತೆ, ಪಕ್ಕ 4,000 ಬರುತ್ತೆ ಅನಿಸುತ್ತಾ ಅಥವಾ ಒಂದು ಕಂತಿನ ಮಾತ್ರ ಬಿಡುಗಡೆ ಮಾಡ್ತಾರೆ ಅನಿಸುತ್ತಾ, ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನೋಡೋಣ ನಿಮ್ಮ ಮನಸ್ಸಲ್ಲಿ ಏನಿದೆ ಸರ್ಕಾರದ ಬಗ್ಗೆ ಒಪಿನಿಯನ್ ಅನ್ನೋದು ಗೊತ್ತಾಗುತ್ತೆ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿರೋದು ಈಗಾಗಲೇ ಹಣ ಬಿಡುಗಡೆ ಮಾಡಿದ್ದೀನಿ, ಬಟ್ ಮಹಿಳೆಯರ ಖಾತೆಗೆ ಹಣ ತಲುಪೋದು ಬಂದು ಅಕ್ಟೋಬರ್ 7ನೇ ತಾರೀಕು ಜುಲೈ ಕಂತಿನ ಹಣ ಬರುತ್ತೆ, ಅಕ್ಟೋಬರ್ 9ನೇ ತಾರೀಕು ಆಗಸ್ಟ್ ಕಂತಿನ ಹಣ ಬರುತ್ತೆ ಅನ್ನೋದನ್ನ ಹೇಳಿದ್ದಾರೆ. ಇಂದಿನಿಂದ ಬಿಡುಗಡೆ ಆಗಿದೆ ಹೊರತು ಮಹಿಳೆಯರ ಖಾತೆಗೆ ತಲುಪೋದು ಬಂದು ಸೋಮವಾರ. ಇನ್ನೆರಡು ದಿನ ನೀವು ವೆಯ್ಟ್ ಮಾಡಲೇಬೇಕು. ನವರಾತ್ರಿ ಹಬ್ಬಕ್ಕೆ ಸರ್ಕಾರದ ಕಡೆಯಿಂದ ಒಂದು ಬಂಪರ್ ಗಿಫ್ಟ್ ಅಂತಲೇ ಹೇಳಬಹುದು. ಎಷ್ಟೋ ಮಹಿಳೆಯರು ತುಂಬ ತಿಂಗಳಿಂದ ಕಾಯ್ತಾ ಇದ್ದಂತಹ, ಇದು ಅವಶ್ಯಕವಾಗಿರುವಂತಹ ಒಂದು ಯೋಜನೆ. ಈ ಮಹಿಳೆಯರಿಗೆ ಈಗ ಸಹಾಯ ಆಗಬಹುದು ಅಂತ ಭಾವಿಸ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.